testimony. ನಾವು ನಮ್ಮ ಸಾಕ್ಷಿಯಲ್ಲಿ ನಾವು ಎಂದು ಹೋಗುತ್ತೇವೆ. We need to hold on to Jesus Christ ನಾವು ಕ್ರಿಸ್ತನನ್ನು ನಾವು ಅವಲಂಬಿಸಿಕೊಳ್ಳುವಂಥದ್ದು ಅವಶ್ಯ. because He is the source of all good doctrine. ನಾವು ನೋಡ್ತೀವಿ ಕ್ರಿಸ್ತನೇ ಎಲ್ಲಾ ಒಳ್ಳೆಯ ಬೋಧನೆಗಳಿಗೆ ಮೂಲ ಗ್ರಂಥನಾಗಿದ್ದಾನೆ. So how is your spiritual focus this morning? ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಆತ್ಮೀಯ ದೃಷ್ಟಿ ಏನಾಗಿದೆ? The youngsters, because today is a youth Sunday. ಇವತ್ತು ಯಂಗಸ್ತರ ಭಾನುವಾರ, ಯಂಗಸ್ತರ ಒಂದು ಹೆಚ್ಚಿನ ಒತ್ತಡ ಉಂಟು. How is your focus? ನಿಮ್ಮ ದೃಷ್ಟಿಕೋನ ಹೇಗಿದೆ? Are you walking with this light? ಈ ದೈವ ಬೆಳಕಿನ ಅನುಸರಣೆ ಮಾಡುತ್ತಾ ಇದ್ದೀರಾ? Are you spending time meditating upon the word? ಕರ್ತನ ವಾಕ್ಯದಲ್ಲಿ, ಆತನ ವಾಕ್ಯದ ಧ್ಯಾನದಲ್ಲಿ ಸಮಯವನ್ನು ನೀವು ಕಳೆಯುತ್ತಾ ಇದ್ದೀರಾ? If you don't, ಅದನ್ನು ಮಾಡಲಿಲ್ಲದವಾದರೆ you'll be bound by your own perspectives on the gospel. You'll be bound. ಮಾಡಲಿಲ್ಲದಿದ್ದರೆ ನಿಮ್ಮದೇ ಆದಂತಹ ಅನಿಸಿಕೆಗಳಲ್ಲಿ ಹಾಗೂ ಚಿಂತನೆಗಳಲ್ಲಿ ನೀವು ಬಂಧನಕ್ಕೆ ಒಳಗಾಗ್ತೀವಿ. So this morning the Lord is challenging the youngsters. ಈ ಬೆಳಗಿನ ಸಮಯದಲ್ಲಿ ಯೌವನಸ್ಥರಿಗೆ ಕರ್ತನು ಹೇಳುತ್ತಿರುವಂತ ಮಾತು, Even as you wait for the coming of our Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಬರುವುದಕ್ಕೋಸ್ಕರ ಕಾದುಕೊಳ್ಳುವಾಗ grow in the grace and knowledge of Jesus Christ. ಕರ್ತನಾದ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಹಾಗೂ ಕೃಪೆಯಲ್ಲಿಯೂ ಬೆಳೆಯುವಂಥದ್ದು ಮುಖ್ಯ. That's what we did when we were in college. ನಾವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿ ಹೋಗುವಾಗ We are so blessed that God saved us in our teenage years. ಚಿಕ್ಕ ಪ್ರಾಯದಲ್ಲಿ ಕರ್ತನ ರಕ್ಷಣೆಗೆ ನಾವು ಬರುವಂತ ಕೃಪೆ ಕರ್ತನು ಕೊಟ್ಟರು. We fell in love with Jesus. ನಾವು ಕ್ರಿಸ್ತನ ಆ ಪ್ರೀತಿಯ ಸಂಬಂಧದಲ್ಲಿ ನಾವು ಬಲಗೊಳ್ಳುತ್ತೇವೆ. And both of us, we studied in a Roman Catholic institution. ನಾವು ಕ್ಯಾಥಲಿಕ್ ವಿದ್ಯಾಸಂಸ್ಥೆಯಲ್ಲಿ ನಾವು ಓದಿದೆವು. And they don't allow the preaching in the campus. ನಾವು ಅಲ್ಲಿ ನೋಡಿದಾಗ ಸಂಸ್ಥೆಯ ಒಂದು ನಿಯಮದಲ್ಲಿ ಸ್ವಾರ್ಥೆಯನ್ನು ಆ ಸ್ಥಳದಲ್ಲಿ ನಾವು ಸಾರುವಂತ ಅನುಮತಿ ಇಲ್ಲ. But that didn't stop us. We were so much in love with Jesus that we were telling about Jesus every day to our classmates and fellow students. ನಾವು ಆ ಒಂದು ನಿಯಮ ಇದ್ದರೂ ಸಹ ಸ್ವಾರ್ಥೆಯನ್ನು ನಾವು ವಿದ್ಯಾರ್ಥಿಗಳಾಗಿ ಇತರ ವಿದ್ಯಾರ್ಥಿಗಳಿಗೂ ಸಹ ಯೇಸುವಿನ ಬಗ್ಗೆ ನಾವು ಹಂಚಿಕೊಳ್ತಾ ಇದ್ದೇವೆ. And we made sure that we ourselves were edified and solidified in the doctrine of Jesus Christ.